ಹರಿಕಥಾಮೃತಸಾರದ 66ನೇ ಭಾಗ ಇದು. ಅದರಲ್ಲಿ 8ನೆಯ ಮಾತೃಕಾ ಸಂಧಿಯ 14ನೆಯ ಪದ್ಯದವರೆಗೆ ನಾವು ಶ್ರವಣವನ್ನು ನಿನ್ನೆ ಸಮಾಪ್ತಿ ಮಾಡಿದ್ದೆವು. ವಿಶ್ವ, ತೈಜಸ, ಪ್ರಾಜ್ಞ ಅಂತ ಭಗವಂತನ 3 ರೂಪಗಳೇನಿವೆ, ದಾಸರು ಅದನ್ನು ವರ್ಣನೆ ಮಾಡಿದ್ದು. ಅದರ ಜೊತೆಗೆ ಮಾಂಡೂಕ್ಯ ಉಪನಿಷತ್ನಲ್ಲಿ ಹೇಳಿದಂತೆ ತುರಿಯ ರೂಪದ ವರ್ಣನೆ ಏನಿದೆ, ಇವು 4 ಸೇರಿಕೊಂಡು ಭಗವಂತನ 4 ಸ್ವರೂಪಗಳು ಅಂತ ಅನಿಸ್ಕೋತವೆ. ಇವುಗಳ ಶ್ರವಣವನ್ನು ನಿನ್ನೆ ಮುಗಿಸಿದ್ದೆವು. ಅಲ್ಲಿಗೆ 14ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. 15ನೇ ಪದ್ಯವನ್ನು, ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳ ಪೈಕಿ 229ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ನಾಲಿಗೆಯೊಳಿಹ ವರುಣ, ಮತ್ಸ್ಯ ಅಣುನಾಲಿಗೆಯೊಳು ಉಪೇಂದ್ರ ಇಂದ್ರರು, ತಾಲು ಪರ್ಜನ್ಯಾಖ್ಯ ಸೂರ್ಯನು, ಅರ್ಧಗರ್ಭನು ಇಹ, ಆಲಿಯೊಳು ವಾಮನ ಸುಭಾಮನ, ಫಾಲದೊಳು ಶಿವಕೇಶವನು, ಸುಕಪೋಲದೊಳಗೆ ರತೀಶ ಕಾಮನು, ಅಲ್ಲಿ ಪ್ರದ್ಯುಮ್ನ. ನಾಲಿಗೆಯಲ್ಲಿ ವರುಣ ಇದ್ದಾನೆ. ಪರಾಯ ಜಿಹ್ವಾತ್ಮನೆಯ ವರುಣಾಯ ನಮಃ ಅಂತ ಹೀಗೆ ವರುಣನನ್ನ ಈ ಅನಾಮಿಕಾದಲ್ಲಿ ತತ್ವನ್ಯಾಸವನ್ನು ಮಾಡುವಾಗ ಅನುಸಂಧಾನ ಮಾಡ್ಕೊಳ್ತೀವಿ. ಹಾಗಾಗಿ ನಾಲಿಗೆಯಲ್ಲಿ ವರುಣ, ಅವನಲ್ಲಿ ಮತ್ಸ್ಯ ರೂಪದ ಹರಿ ಇದ್ದಾನೆ. ಅಣುನಾಲಿಗೆ ಅಂತಂದು ಕಿರುನಾಲಿಗೆ, ಅಲ್ಲಿ ಉಪೇಂದ್ರ ಅಂದ್ರೆ ವಾಮನ ರೂಪಿಯಾದ ಭಗವಂತ ಮತ್ತು ಇಂದ್ರ ಇವರಿಬ್ಬರಿದ್ದಾರೆ. ಇನ್ನು ತಾಲುವಿನಲ್ಲಿ ಪರ್ಜನ್ಯ ಇದ್ದಾನೆ. ಈ ತಾಲು ಅಂತಂದ್ರೆ ಈ ಬಾಯಿಯ ಅಂಗಳದಲ್ಲಿ ಮೇಲಿನ ಭಾಗ, ಅದನ್ನ ತಾಲು ಅಂತ ಕರೀತಾರೆ. ಆ ತಾಲುವಿನಲ್ಲಿ ಪರ್ಜನ್ಯ ಅಂತ ಕನಸ್ಕೊಂಡಿರುವಂತಹ ಸೂರ್ಯ ಇದ್ದಾನೆ. ಅವನೊಳಗೆ ಅರ್ಧಗರ್ಭ ಅನ್ಸ್ಕೊಂಡಿರುವಂತಹ ಹರಿ ಇದ್ದಾನೆ. ಅಂತಾಯ ನಮಃ ಅಹ ಅರ್ಧಗರ್ಭಾಯ ನಮಃ ಅಂತ ಭಗವಂತನನ್ನ ಮಾತೃಕಾನ್ಯಾಸದಲ್ಲಿ ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಅಹ ಅದರವರೆಗೆ ಏನು ಸ್ವರಗಳಿವೆ, 16 ಸ್ವರಗಳು. ಅದರಲ್ಲಿ ಕೊನೆಯ ಸ್ವರದಿಂದ ಆ ಭಗವಂತನನ್ನ ಅರ್ಧಗರ್ಭ ಅನ್ನುವ ಶಬ್ದದಿಂದ ನಾವು ಅನುಸಂಧಾನ ಮಾಡ್ತೀವಿ. ಸೂರ್ಯನಿಗೆ ಪರ್ಜನ್ಯ ಅಂತ ಹೆಸರು. ಅವನಲ್ಲಿ ಅರ್ಧಗರ್ಭ ಅನಿಸ್ಕೊಂಡಿರುವಂತಹ ಭಗವಂತ ಇದ್ದಾನೆ. ಪರ್ಜನ್ಯ ಅಂದ್ರೆ ಮೊನ್ನೆ ದಿವಸ ಹೇಳಿದ್ದೆ, ಮಳೆ ಇತ್ಯಾದಿಗಳಿಗೆ ಕಾರಣನಾದವನು. ಸೂರ್ಯನೇ ಈ ಭೂಮಿಯ ನೀರನ್ನು ಹೀರಿಕೊಂಡು ಮತ್ತೆ ಭೂಮಿಗೆ ಒದಗಿಸುವವನಾದ್ರಿಂದ ಮಳೆಗೆ ಅವನು ಮುಖ್ಯವಾದ ಕಾರಣ. ಅದಕ್ಕಾಗಿ ಪರ್ಜನ್ಯ ಅನಿಸ್ಕೊಂಡಿರುವಂತಹ ಸೂರ್ಯ, ಪರ್ಜನ್ಯಾಖ್ಯ ಸೂರ್ಯನು, ಅವನೊಳಗೆ ಅರ್ಧಗರ್ಭನು ಇಹ, ಅರ್ಧಗರ್ಭ ಅನಿಸ್ಕೊಂಡಿರುವಂತಹ ಭಗವಂತ ಅಲ್ಲಿದ್ದಾನೆ. ಆಲಿಯುಳು ವಾಮನ ಸುಭಾಮನ, ಕಣ್ಣಿನಲ್ಲಿ ವಾಮನ ಮತ್ತು ಭಾಮನ ಅನ್ನುವಂಥ 2 ರೂಪಗಳಿವೆ. ಜ್ಞಾನಿಗಳು ಹೀಗೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ವಾಮನ ಅಂತಂದ್ರೆ ಕುಳ್ಳ, ಬಹಳ ಚಿಕ್ಕವನು ಅಂತ ಹೀಗೊಂದು ಅರ್ಥ ಇದೆ. ಅದಕ್ಕಾಗಿ ಆ ಭಗವಂತನ 5ನೇ ಅವತಾರ ಏನಿದೆ ಅದು ಒಟುವಿನ ರೂಪದಲ್ಲಿದ್ದವನಾದ್ರಿಂದ ಅವನನ್ನು ವಾಮನ ಅಂತ ಕರೀತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದಲ್ಲದೆ ವಾಮನ ಅಂದ್ರೆ ಬಹಳ ಸುಂದರ ಅಂತ ಅರ್ಥ. ಸ್ತ್ರೀಯರಿಗೂ ಕೂಡ ವಾಮ ಅಂತ ಕರೆಯೋದಿದೆ. ವಾಮ ಅಂದ್ರೆ ಸುಂದರಿ ಅಂತ ಅರ್ಥ. ಪುರುಷರಲ್ಲಿ ಕೂಡ ವಾಮನ ಅಂತ ಕರೆದ್ರೆ, ಭಾಮನ ಅಂತ ಕರೆದ್ರೆ ಬಹಳ ಸುಂದರ ಅಂತ ಅರ್ಥ. ಕಣ್ಣಿನಲ್ಲಿ ಭಗವಂತನ 6 ರೂಪಗಳಿವೆ. ಹಣೆಯಲ್ಲಿ ಶಿವ ಇದ್ದಾನೆ, ಫಾಲದಳು ಶಿವ, ಅವನೊಳಗೆ ಕೇಶವ ರೂಪದ ಹರಿ. ಕೆನ್ನೆಯೊಳಗೆ ರತಿಪತಿಯಾದಂತಹ ಕಾಮ ಇದ್ದಾನೆ. ರತಿ ಅವನ ಪತ್ನಿ, ಅವಳಿಗೆ ಪತಿಯಾದಂತಹ ಕಾಮ ಕೆನ್ನೆಯೊಳಗಿದ್ದಾನೆ. ಅವನೊಳಗೆ ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನೆ. ಕಾಮನು ಕೂಡ ಪ್ರದ್ಯುಮ್ನೇ. ಆ ಪ್ರದ್ಯುಮ್ನೊಳಗೆ ಈ ಕೃಷ್ಣನ ಮಗನಾಗಿ ಕಾಮನೇ ಪ್ರದ್ಯುಮ್ನ ರೂಪದಿಂದ ಅವತರಿಸಿದ್ದ, ಪ್ರದ್ಯುಮ್ನ ಅನ್ನೋ ಹೆಸರಿನಿಂದ ಅವತರಿಸಿದ್ದ. ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೀಗೆ ಅಜ್ಜ, ಮಗ, ಮೊಮ್ಮಗ ಅವರಿದ್ರು. ಆ ಕಾಮನೊಳಗೆ ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನೆ. ನಾಲಿಗೆಯೊಳು ಇಹ, ಇಹ ಅಂದ್ರೆ ಇದ್ದಾನೆ. ಯಾರಿದ್ದಾರೆ? ವರುಣ ಇದ್ದಾನೆ. ಅವನೊಳಗೆ ಮತ್ಸ್ಯ ಇದ್ದಾನೆ. ಅಣು ನಾಲಿಗೆಯೊಳು, ಕಿರುನಾಲಿಗೆಯೊಳಗೆ ಉಪೇಂದ್ರ ಇದ್ದಾನೆ. ಅವನೊಳಗೆ ಇಂದ್ರ ಇದ್ದಾನೆ. ತಾಲು ಅಂದ್ರೆ ಬಾಯಿಯ ಅಂಗಳದೊಳಗೆ ಮೇಲಿನ ಭಾಗ, ನಾಲಿಗೆ ಹೋಗಿ ತಾಕ್ತಿರ್ತದಲ್ಲ, ಅದನ್ನ ತಾಲು ಅಂತ ಕರೀತಾರೆ. ಅದರೊಳಗೆ ಪರ್ಜನ್ಯ ಅನ್ಸ್ಕೊಂಡಿರುವಂತಹ ಸೂರ್ಯ ಇದ್ದಾನೆ. ಅವನೊಳಗೆ ಅರ್ಧಗರ್ಭ ಅನ್ಸ್ಕೊಂಡಿರುವಂತಹ ಭಗವಂತ ಇದ್ದಾನೆ. ಆಲಿಯೊಳು, ಆಲಿ ಅಂದ್ರೆ ಕಣ್ಣು, ಆ ಕಣ್ಣಿನ ಗುಡ್ಡೆ ಇತ್ಯಾದಿಗಳು, ಅವುಗಳಲ್ಲಿ ವಾಮನ ಇದ್ದಾನೆ, ಸುಭಾಮನ ಇದ್ದಾನೆ.
ಸಹ ಪರೋವರೀಯಾನ್ ಯದಿದಂ ಚಕ್ಷುಷಿ ಸರ್ಪಿರುವೋದಕಂ ವಾಸಿಂಚತಿ ವರ್ತ್ಮನೀವ ಏವ ಗಚ್ಚತಿ ಸಹ ವಾಮನಃ ಸ ಭಾಮನಃ ಸ ಆನಂದಃ ಸೋಚ್ಯುತಃ ಇತಿ ಚತುರ್ವೇದ ಶಿಖಾಯಾಮ್. ಹೀಗೆ ಭಗವಂತನನ್ನ ವಾಮನ ಭಾಮನ ಅನ್ನೋ ಶಬ್ದದಿಂದನೂ ಕರಿತೀವಿ. ಅವನು ಕಣ್ಣಿನೊಳಗಿದ್ದಾನೆ. ಹಣೆಯೊಳಗೆ ಹಾಲ ಅಂದ್ರೆ ಹಣೆ, ಅಲ್ಲಿ ಶಿವ, ಅವನೊಳಗೆ ಕೇಶವ. ಸುಕಪೋಲ ಸುಂದರವಾದಂತಹ ಕೆನ್ನೆಯಲ್ಲಿ ರತಿಗೆ ಪತಿಯಾದಂತಹ ಕಾಮ ಇದ್ದಾನೆ, ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ, ಮುಖದೊಳಗೆ ಅಗ್ನಿ ಭಾರ್ಗವ, ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು. ಈ ಮನದೊಳಿಹ ವಿಷ್ಣು, ಶಿಖದೊಳು ಉಮಾಮಹೇಶ್ವರ, ನಾರಸಿಂಹಸ್ವಾಮಿ ತನ್ನ ಅನುದಿನದಿ ನೆನೆವರ ಮೃತ್ಯು ಪರಿಹರಿಪ. ರೋಮಗಳಲ್ಲಿ ವಸಂತ ಇದ್ದಾನೆ. ರೋಮದಲ್ಲಿ ವಸಂತ ಅಂದ್ರೆ ಈ ವಸಂತ ಋತುವಿಗೆ ಅಭಿಮಾನಿ ದೇವತೆ ಆದವನು ಇಂದ್ರನ ಸ್ನೇಹಿತ ಅಂತ ಅವ್ರು ಕರೀತಾರೆ. ಈ ಇಂದ್ರ ಯಾವುದಾದ್ರೂ ಋಷಿಗಳ ಯಜ್ಞ, ಋಷಿಗಳ ತಪಸ್ಸು ಇದನ್ನೆಲ್ಲ ಭಂಗ ಮಾಡೋದಿದ್ರೆ ಈ ರಂಭೆ, ಊರ್ವಶಿ ಮೊದಲಾದ ಅಪ್ಸರೆಯರನ್ನು ಕಳಿಸ್ತಿದ್ನಲ್ಲ, ಅವ್ರನ್ನ ಕಳಿಸೋದಕ್ಕಿಂತ ಮೊದಲು ಈ ವಸಂತ ಮತ್ತು ಮನ್ಮಥ ಇವರು ಎಲ್ಲರನ್ನು ಕಳಿಸ್ತಿದ್ದಂತೆ. ಮನ್ಮಥ ಅಲ್ಲಿ ಹೋಗಿ ಆ ಋಷಿಗಳ ಮೇಲೆ ಬಾಣಪ್ರಯೋಗ ಮಾಡಿ ಅವ್ರ ಮನಸ್ಸನ್ನು ಚಂಚಲ ಮಾಡಬೇಕು. ವಸಂತ ಆ ವಾತಾವರಣವನ್ನೆಲ್ಲ ಸುಂದರವಾಗಿ ಮಾಡಬೇಕು. ಅದು ಇಂದ್ರನ ಸ್ನೇಹಿತ ಅವನು ಅಂತ ಕರೀತಾರೆ. ರೋಮಗಳಲ್ಲಿ ವಸಂತ, ಅವನಲ್ಲಿ ತ್ರಿಕಕುದ್ಧಾಮ ಅಂತ ಅನ್ಸ್ಕೊಂಡಿರುವಂತ ಭಗವಂತ ಇದ್ದಾನೆ. ಪ್ರಭೂತಸ್ತ್ರಿಕಕುದ್ಧಾಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತ ಹೆಸರದು. ವಿಷ್ಣು ಸಹಸ್ರನಾಮ ಹೆಸರುಗಳನ್ನ ಈ ಹರಿಕಥಾಮೃತಸಾರದಲ್ಲಿ ದಾಸರು ಹೇರಳವಾಗಿ ಏನು ಬಳಕೆ ಮಾಡಿಕೊಂಡಿದ್ದಾರೆ. ಕೆಲವುದಕ್ಕೆ ಸಾಂದರ್ಭಿಕವಾಗಿ ಇಲ್ಲಿ ಅರ್ಥ ಹೇಳಿದೆ, ಕೆಲವುದಕ್ಕೆ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಹೊಳಿದೇ ಇದ್ದರೆ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮವನ್ನೇ ಪ್ರತ್ಯೇಕವಾಗಿ ಶ್ರವಣ ಮಾಡುವಾಗ ಪ್ರತಿಯೊಂದು ಶಬ್ದಕ್ಕೂ ಅಲ್ಲಿ ವಿಷ್ಣು ಸಹಸ್ರನಾಮಕ್ಕಿರುವಂತಹ ವ್ಯಾಖ್ಯಾನಗಳು, ಭಾಷ್ಯ ಇತ್ಯಾದಿಗಳ ಅನುಸಾರವಾಗಿ ಮುಂದೆ ಶ್ರವಣ ಮಾಡೋರಿದ್ದೀವಿ. ಅಂಥ ಒಂದು ಶಬ್ದ ಇದು ತ್ರಿಕಕುದ್ಧಾಮ. ಮುಂದೆ ಅದನ್ನ ಶ್ರವಣ ಮಾಡ್ತೇವೆ. ರೋಮಗಳಲ್ಲಿ ವಸಂತ ಇದ್ದಾನೆ, ಅವನೊಳಗೆ ತ್ರಿಕಕುದ್ಧಾಮನ ಅಂತ ಹರಿ ಇದ್ದಾನೆ. ಮುಖದೊಳಗೆ ಅಗ್ನಿ ಇದ್ದಾನೆ, ಅವನೊಳಗೆ ಪರಶುರಾಮ ರೂಪದ ಶ್ರೀಹರಿ ಇದ್ದಾನೆ. ಶಿರಸ್ಸಿನಲ್ಲಿ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮ ಇದ್ದಾನೆ. ಮುಖದೊಳಗೆ ಅಗ್ನಿ ಭಾರ್ಗವ, ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು. ಮಸ್ತಕ ಅಂದ್ರೆ ಶಿರಸ್ಸು, ಆ ಶಿರಸ್ಸಿನಲ್ಲಿ ತಾಮರಸ ಅಂದ್ರೆ ಕಮಲ, ಅದರಿಂದ ಹುಟ್ಟಿದಂಥ ಚತುರ್ಮುಖ ಬ್ರಹ್ಮ, ಅವನೊಳಗೆ ವಾಸುದೇವ, ಇವರಿಬ್ಬರಿದ್ದಾರೆ. ಈ ಮನದೊಳಿಹ ವಿಷ್ಣು, ಮನಸ್ಸಿನಲ್ಲಿ ವಿಷ್ಣು ಇದ್ದಾನೆ. ಶಿಖೆಯಲ್ಲಿ, ಜುಟ್ಟಿನಲ್ಲಿ ಶಿಖದೊಳು ಉಮಾಮಹೇಶ್ವರ, ಪಾರ್ವತೀಪತಿಯಾದಂಥ ಶಿವ ಇದ್ದಾನೆ. ಅವನೊಳಗೆ ನರಸಿಂಹ ರೂಪದ ಭಗವಂತ ಇದ್ದಾನೆ. ಉಮಾಮಹೇಶ್ವರ ನಾರಸಿಂಹ ಸ್ವಾಮಿ, ತನ್ನ ಅನುದಿನದಿ ನೆನೆವರ, ಪ್ರತಿನಿತ್ಯ ತನ್ನನ್ನು ಯಾರು ನೆನಪು ಮಾಡ್ಕೊಳ್ತಾರೆ, ತನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ, ಅವರ ಮೃತ್ಯು ಪರಿಹರಿಪ, ಅವರ ಮೃತ್ಯುವನ್ನು ಪರಿಹಾರ ಮಾಡಲಿಕ್ಕೆ ಶಿವ ಮತ್ತು ನರಸಿಂಹ ಇಬ್ಬರು ಕೂಡ ಅಲ್ಲಿದ್ದಾರೆ. ಮೌಳಿಯಲ್ಲಿಹ ವಾಸುದೇವನು ಏಳಧಿಕ ನವಜಾತಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯ ಅವಯವಗಳೊಳಗೆ ಆಳರಸು ತಾನಾಗಿ ಸತತ ಸುಲೀಲೆಗೈಯುತ್ತಲಿಪ್ಪ ಸುಖಮಯ, ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ವಾಸುದೇವ ಅನ್ಸ್ಕರಿಸಿಕೊಂಡಿರುವಂತಹ ಭಗವಂತ ಏನಿದ್ದಾನಲ್ಲ ಶ್ರೀಹರಿ, ಅವನು ಅಜಾದಿ 16 ರೂಪಗಳನ್ನು ತಾಳಿ ಮೌಳಿಯಲ್ಲಿದ್ದಾನಂತೆ. ಮೌಳಿ ಅಂದ್ರೆ ತಲೆ. ಅಲ್ಲಿ ಅಜಾದಿ 16 ರೂಪಗಳನ್ನು ತಾಳಿ, ಈ ಮಾತೃಕಾನ್ಯಾಸದಲ್ಲಿ ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಅರ್ಧಗರ್ಭ ಅನ್ನುವಲ್ಲಿಗೆ 16 ಸ್ವರಗಳಿವೆ ಅಂತ ಹೇಳಿದೆ. ಅಜ, ಆನಂದ, ಇಂದ್ರ, ಈಶಾನ, ಉಗ್ರ, ಊರ್ಜ, ಋತಂಭರ, ಋಘ, ಲಶ, ಲೀಜಿ, ಏಕಾತ್ಮ, ಐರಸ, ಓಜಭೃತ್, ಔರಸ ಅಂತ ಅರ್ಧಗರ್ಭ ಅಂತ ಹೀಗೆ 16 ಸ್ವರಗಳಿಂದ ವಾಚ್ಯ ಆಗಿರುವಂತಹ 16 ಭಗವಂತನ ರೂಪಗಳು. ಅಜ ಮೊದಲಾದ 16 ರೂಪಗಳನ್ನು ತಾಳಿ ಮೌಳಿಯಲ್ಲಿದ್ದಾನವನು. 7 ಅಧಿಕ ನವ ಅಜಾದಿ ರೂಪವ. 7 ಅಧಿಕ ನವ ಅಂದ್ರೆ 7ಕ್ಕೆ 9 ಕೂಡಿಸ್ಬಿಟ್ಟು 16 ಆಯ್ತು. ಅಂಥ ಅಜಾದಿ ರೂಪವ ತಾಳಿ, ಅಜ ಮೊದಲಾದ ರೂಪಗಳನ್ನು ತಾಳಿ ಮುಖದೊಳಗಿದ್ದಾನೆ. ಅವನು ಮುಖದೊಳಗೆ ಇರುವಾಗ ಆ ಮುಖ, ಕಣ್ಣು, ಕಿವಿ
ಮೊದಲಾದ ಅವಯವಗಳಲ್ಲಿ ತಾನೇ ಆಳಾಗಿದ್ದಾನೆ, ತಾನೇ ಅರಸನಾಗಿಯೂ ಇದ್ದಾನೆ. ನೆಲೆಸಿದ್ದು ಸತತ ಉತ್ತಮ ಲೀಲೆಯನ್ನು ಮಾಡ್ತಿದ್ದಾನೆ. ಅವನು ಆಯಾ ಇಂದ್ರಿಯಗಳಲ್ಲಿ ತಾನೇ ಕೇಳ್ತಾನೆ ಮತ್ತು ಜೀವರಿಗೆ ಕೇಳಿಸ್ತಾನೆ. ಕಣ್ಣಿನ ಮೂಲಕ ನೋಡ್ತಾನೆ, ಜೀವರಿಗೆ ನೋಟದ ಆ ದೃಶ್ಯ ಕಾಣುವಂತೆ ಮಾಡ್ತಾನೆ. ಕಿವಿಯಲ್ಲಿ ತಾನೇ ಕೇಳ್ತಾನೆ ಮತ್ತು ಜೀವರಿಗೆ ಕೇಳಿಸುವಂತೆ ಮಾಡ್ತಾನೆ. ಮತ್ತೆ ತಾನೇ ನುಡಿತಾನೆ, ಅವರ ಮೂಲಕ ನುಡಿಸ್ತಾನೆ. ಬಿಂಬರೂಪ ಆದ್ದರಿಂದ ಅವನು ನುಡಿದು, ಅವನು ನೋಡಿ, ಅವನು ಕೇಳಿ, ಅವನು ಗಂಧವನ್ನು ಆಘ್ರಾಣ ಮಾಡಿದರೆ ಅಲ್ಲಿರುವಂಥ ಜೀವನು ಕೂಡ ಅದನ್ನೆಲ್ಲ ಅನುಭವಿಸ್ತಾನೆ. ಹೀಗೆ ಭಗವಂತನ 16 ರೂಪಗಳನ್ನ ಆ ಮುಖದಲ್ಲಿ ಧ್ಯಾನ ಮಾಡಬೇಕು. ನಯನ, ಶ್ರವಣ ಆದಿ ಅವಯವಗಳೊಳಗೆ ಆಳು ಅರಸು ತಾನಾಗಿ, ಅವನೇ ಆಳಾಗಿದ್ದಾನೆ, ಅವನೇ ಅರಸಾಗಿ ಇದ್ದಾನೆ. ಆಳು ಅಂತಂದ್ರೆ ಕೆಲಸ ಮಾಡುವಂತ ಸೇವಕ, ಅರಸ ಅಂತಂದ್ರೆ ಅವನ ಅಧಿಪತಿ, ಮಾಲೀಕ. ಜೀವ ಏನಿದ್ದಾನಲ್ಲ, ಜೀವ ಆಳು, ಅವನೇ ಕೆಲಸ ಮಾಡಬೇಕು. ಅವನೊಳಗೂ ಇವನಿದ್ದಾನೆ ಮತ್ತು ತಾನು ಮಾಡ್ತಾನೆ, ಅವನ ಮೂಲಕ ಮಾಡಿಸ್ತಾನೆ. ತನ್ನನ್ನು ಯಾರು ತಿಳಿದುಕೊಂಡಿರ್ತಾರೆ, ತನ್ನ ರೂಪಗಳನ್ನ ಯಾರು ತಿಳ್ಕೊಂಡಿರ್ತಾರೆ, ಅವರಿಗೆ ತಾನು ಆಳಾಗಿ ಇರ್ತಾನೆ. ಜೀವರು ಇವನಿಗೆ ಆಳು, ಭೃತ್ಯರು. ಯಾಕೆಂದ್ರೆ ಅವನು ಮಾಲೀಕ, ಪರಮಾತ್ಮ ಮಾಲೀಕ, ಜೀವರು ಅವನಿಗಿಂತ ಕೆಳಗಿನವರಾದ್ರಿಂದ ಅವರು ಭೃತ್ಯರು ಅನ್ನೋದು ಸರಿ. ಆದರೂ ತನ್ನನ್ನು ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ತಾನೇ ಆಳಾಗಿರ್ತಾನೆ. ಹಾಗಾಗಿ ಭೃತ್ಯ ವತ್ಸಲ ಅಂತ ಕರೀತಾರೆ ಅವನನ್ನ. ಆಳು ಅರಸು ತಾನಾಗಿ, ಅವನೇ ಆಳು, ಅವನೇ ಅರಸು. ಸತತ ಸೂಲಿಯಲ್ಲೇ ಗೈಯುತ್ತಲಿಪ್ಪ, ಒಳ್ಳೆಯ ಲೀಲೆಗಳನ್ನು ಅವನೇ ಮಾಡ್ತಿರ್ತಾನೆ. ಸುಖಮಯ, ಅವನು ಜ್ಞಾನಾನಂದಮಯ. ಕೇಳಿ ಕೇಳಿಸಿ, ನೋಡಿ ನೋಡಿಸಿ, ನುಡಿದು ನುಡಿಸುವನು. 2,70 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿಹವು 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. ಶರೀರದಲ್ಲಿ 72,000 ನಾಡಿಗಳಿವೆ ಅಂತ ಹಿಂದೊಂದು ಬಾರಿ ನಾವು ಶ್ರವಣ ಮಾಡಿದ್ವಿ. ಸುಷುಮ್ನಾ ನಾಡಿ ಅಂತ ಮುಖ್ಯವಾಗಿದೆ. ಅದಕ್ಕೆ ಬಲಗಡೆ 36,000 ನಾಡಿಗಳು, ಎಡಗಡೆ 36,000 ನಾಡಿಗಳು. ಆ ಬಲಗಡೆ ಇರುವಂತಹ 36,000 ನಾಡಿಗಳಲ್ಲಿ ಗಂಡು ರೂಪದಿಂದ ಭಗವಂತ ಇದ್ದಾನೆ. ಎಡಗಡೆ ಇರುವಂತಹ 36,000 ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಭಗವಂತ ಇದ್ದಾನೆ. ಇವನೇ ವರ್ಷದ ಹಗಲು ರಾತ್ರಿಗಳು 360 ಹಗಲು 360 ರಾತ್ರಿಗಳಲ್ಲಿದ್ದಾನೆ. ಆ ಒಂದು ವರ್ಷಕ್ಕೆ ಅಷ್ಟಾಯಿತು. 100 ವರ್ಷಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಆ 36,000 ಆಯ್ತದು. ಆ 36,000 ಹಗಲು ರಾತ್ರಿಗಳಲ್ಲೂ ಇವೇ ರೂಪಗಳಿವೆ. ಸೂರ್ಯನ ಕಿರಣಗಳಲ್ಲೂ ಇವೇ ಇವೆ. ಇದಲ್ಲದೆ ಬೃಹತಿ ಸಹಸ್ರದಲ್ಲಿಯೂ ಕೂಡ ಸ್ವರಗಳಲ್ಲಿ ಪುರುಷನ ರೂಪ ಮತ್ತು ವ್ಯಂಜನಗಳಲ್ಲಿ ಸ್ತ್ರೀಯರ ರೂಪಗಳಿವೆ. ಅದನ್ನೆಲ್ಲ ಹಿಂದೆ ಶ್ರವಣ ಮಾಡಿದ್ವಿ. ಆ 36,000 2,70 ನಾಡಿಗೆ ಮುಖ್ಯ. 72,000 ನಾಡಿಗಳೇನೋ ಇವೆ. ಅವುಗಳಲ್ಲಿ ಮುಖ್ಯ ಯಾವುವು? 101 ನಾಡಿಗಳೇ ಮುಖ್ಯ. ಶತಂ ಚೈಕ ಹೃದಯಸ್ಯ ನಾಡ್ಯ ಅಂತ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ್ದಿದೆ. ಅತ್ರೈಕ ಶತಂ ನಾಡೀನಾಂ ಅಂತ ಕೂಡ ಹೀಗೆ ಹೇಳ್ತಾರೆ. ಅಲ್ಲಿ 72,000 ನಾಡಿಗಳಲ್ಲಿ 101 ನಾಡಿಗಳು ಮುಖ್ಯ. ಏಕೋತ್ತರ ಶತ ಅಂದ್ರೆ 101 ಗಳಲ್ಲಿ ಹವು 101 ಮೂರ್ತಿಗಳು. ಆ 101 ನಾಡಿಗಳಲ್ಲಿ 101 ಮೂರ್ತಿಗಳಿವೆ. ಇವನ್ನೆಲ್ಲಿ ತಿಳ್ಕೊಳ್ಬೇಕು? ಕಲಶ ಪೂಜೆ ಮಾಡುವಾಗ ತಿಳ್ಕೊಳ್ಬೇಕು. ಅಷ್ಟೆಲ್ಲ ತಿಳ್ಕೊಂಡು ಕಲಶ ಪೂಜೆ ಮಾಡಿದರೆ ಅದು ಸರಿಯಾಗಿ ಭಗವಂತನಿಗೆ ತಲುಪ್ತದೆ. ಅದು ಸರಿಯಾಗಿ ತೀರ್ಥ ಆಗ್ತದೆ. ತೀರ್ಥ ತಗೊಂಡ್ಮೇಲೆ ಅವ್ರ ಮೇಲೆ ಒಂದು ಪ್ರಭಾವ ಬೀರ್ತದೆ. ಅನೇಕ ಬಾರಿ ಹೇಳಿದ್ದೆ ಹಿಂದೆ. ಕಲಶಸ್ಯ ಮುಖೇ ವಿಷ್ಣು ಅಂತ ಹೀಗೆಲ್ಲ ಅದನ್ನು ಮುಟ್ಕೊಂಡು ಹೇಳ್ತೇವೆ. ಅಲ್ಲಿ ಮುಖದಲ್ಲಿ ವಿಷ್ಣು ಇದ್ದಾನೆ, ಕಂಠದಲ್ಲಿ ರುದ್ರ ಇದ್ದಾನೆ, ಬುಡದಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದಲ್ಲಿ ಮಾತೃ ದೇವತೆಗಳಿದ್ದಾರೆ, ಹೊಟ್ಟೆಯಲ್ಲಿ ಸಾಗರಗಳಿವೆ ಮತ್ತು 7 ದ್ವೀಪಗಳಿಂದ ಕೂಡಿದಂತಹ ಭೂಮಿಯೇ ಅಲ್ಲಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವೆಲ್ಲ ಶಿಕ್ಷಾ ಮೊದಲಾದ ಅಂಗಗಳ ಸಮೇತವಾಗಿ 4 ವೇದಗಳಲ್ಲಿವೆ. ಅಲ್ಲಿ 101 ಭಗವಂತನ ರೂಪಗಳನ್ನು ಧ್ಯಾನ ಮಾಡಬೇಕು. ಎಲ್ಲಿಂದ ಧ್ಯಾನ ಮಾಡಬೇಕು? ಯಾವ್ಯಾವು? ಅಜ ಮೊದಲಾದ 51, ಅಜಾದ್ಯೇಕ ಪಂಚಾಶತ್ ಅಂತ ಹೀಗೆ ಅದನ್ನ ಹೇಳ್ತೇವೆ. ಏಕ ಪಂಚಾಶದ್ವರ್ಣಾನಾಂ 24 ಮೂರ್ತಯ. ಏಕ ಪಂಚಾಶತ್ ಅಂದ್ರೆ 51, 24 ಅಂದ್ರೆ 24, ಕೇಶವಾದ 24.
ಆತ್ಮಾದ್ಯ ವಾಸುದೇವಾದ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ 4 ಆಯಿತು. ಮತ್ತು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅವು 4 ಆಯಿತು. ಇನ್ನು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅವಷ್ಟಾಯಿತು. ಆತ್ಮಾದ್ಯ ಅಂದ್ರೆ 4, ವಾಸುದೇವಾದ್ಯ ಅವು 4, ವಿಶ್ವಾದ್ಯ ಅವು 4. ಇನ್ನು 10 ಅವತಾರಗಳು, ಮತ್ಸ್ಯ ಕೂರ್ಮಾದಿ 10 ಅವತಾರಗಳು. ವಾಸಿಷ್ಠ ಯಾದವವು, ಯದುಕುಲೋತ್ತಮನಾದ ಕೃಷ್ಣ ಅಲ್ಲಿದ್ದಾನೆ. ಅದಲ್ಲದೆ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದಂಥ ವೇದವ್ಯಾಸನು ಅಲ್ಲಿದ್ದಾನೆ, ಅವನನ್ನು ಅಲ್ಲಿ ಅನುಸಂಧಾನ ಮಾಡಬೇಕು. ಕೃಷ್ಣವು, ವಾಸಿಷ್ಠ ಯಾದವು ಕೃಷ್ಣವು, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಮತ್ತೆ ಆತ್ರೇಯ, ದತ್ತಾತ್ರೇಯ ಅಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಬುದ್ಧನನ್ನ, ಕಲ್ಕಿಯನ್ನ, ಶಿಂಶುಮಾರನನ್ನು ಧ್ಯಾನ ಮಾಡಬೇಕು. ಹೀಗೆ 100 ದೇವತೆಗಳಿವು. ಶತಂ ಕಲಾಹ ಕಲಶನಾಮಕ ಏತಾಭಿ ಸಹಿತ ಮೂಲಮೂರ್ತಿ, ಮೂಲ ರೂಪ ಅಂದ್ರೆ ನಾರಾಯಣ ರೂಪ. ಹೀಗೆ 100 ರೂಪಗಳಿಂದ ಕೂಡಿದಂತಹ ಮೂಲ ರೂಪಿಯಾದ ನಾರಾಯಣನೇ, 101 ರೂಪಿಯಾದಂತಹ ಲಕ್ಷ್ಮೀನಾರಾಯಣನೇ ಈ ಕಲಶದಲ್ಲಿ ಸೂರ್ಯಮಂಡಲದಿಂದ ಬಾ ಅಂತ ಅವನು ಕರಿಬೇಕು. ಹಗಲು ಹೊತ್ತು ಕಲಶ ಪೂಜೆ ಮಾಡೋದಾದ್ರೆ, ರಾತ್ರಿ ಹೊತ್ತಾದ್ರೆ ಅದು ಹಿಂದೆ ಅಗ್ನಿಮಂಡಲದಿಂದ ಅಂತ ಹೇಳಿದ್ದು ನೆನಪು. ಹೀಗೆ ತಂತ್ರಸಾರ ಸಂಗ್ರಹದ 2ನೇ ಅಧ್ಯಾಯದ 7, 9ನೇ ಶ್ಲೋಕದಲ್ಲಿ ಹೇಳಿದ್ದದು. ಪದ್ಯಮಾಲಾದಲ್ಲೂ ಅದನ್ನೇ ಹೇಳ್ತಾರೆ. ಇವಿಷ್ಟು ರೂಪಗಳನ್ನ ಅಲ್ಲಿ ಧ್ಯಾನ ಮಾಡಬೇಕು. ಇವು 101 ರೂಪಗಳೇನಿವೆ, 101 ನಾಡಿಗಳಲ್ಲಿವೆ. ಈ 72,000 ರೂಪಗಳು ಅಂತ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಬೃಹತಿ ಸಹಸ್ರದ ಬಗ್ಗೆ ಹೇಳುವಾಗ ಕೂಡ ಹೇಳಿದ್ದೆ. ಅದರ ವಿವರಣೆ 4ನೇ ಅಧ್ಯಾಯ ತಂತ್ರಸಾರ. 72 ಸಹಸ್ರಾಣಿ ನಾಡ್ಯ ಅನ್ಯಾಸ್ತು ಪ್ರಧಾನತಃ ಬೃಹತಿ ಸಹಸ್ರ ಸ್ಪರ್ಶಾನ ಮೃಚಾಂ ವಾಚ್ಯೋತ್ರ ಕೇಶವ. ಈ ಬೃಹತಿ ಸಹಸ್ರದ 100,000 ವೃಕ್ಕಗಳೇನಿವೆ, 1000 ಪದ್ಯಗಳು, ಅದರಿಂದ ಈ ಭಗವಂತನ ವಾಚ್ಯನಾಗಿದ್ದಾನೆ. 72,000 ಭಗವಂತನ ರೂಪ ಅಂದ್ರೆ ಆ ರೂಪದ ಲಕ್ಷಣ ಏನು ಅಂತ ಯಾರಿಗಾರು ಸಂಶಯ ಬರಬಹುದು. ಅದಕ್ಕೆ ಆ ತಂತ್ರಸಾರದಲ್ಲಿ ಏನು ಹೇಳ್ತಾರಂದ್ರೆ, ರೂಪಾಣಾಂ ಲಕ್ಷಣಂ ತೇಷಾಂ ರಹಸ್ಯತ್ವಾನ್ ನ ಕಥ್ಯತೆ. 72,000 ರೂಪಗಳ ಲಕ್ಷಣ ಇದೆಯಲ್ಲ, ಅದೆಲ್ಲ ಇದೆ, ರಹಸ್ಯ ಆದ್ರಿಂದ ಇಲ್ಲಿ ಹೇಳೋದಿಲ್ಲ. ವಿಷ್ಣುನಾ ಬ್ರಹ್ಮಣೇ ಪ್ರೋಕ್ತಂ ಗ್ರಂಥ ಸಂಕೋಚ ತಥಾ. ಅದನ್ನ ಈ ತಂತ್ರವನ್ನೆಲ್ಲ, ತಂತ್ರ ಅಂದ್ರೆ ಪ್ರಾಕ್ಟಿಕಲ್ ಅಂತ ಅರ್ಥ, ಮಂತ್ರ ಅಂದ್ರೆ ಅದೆಲ್ಲ ಅನುಸಂಧಾನ ಸಂಬಂಧಪಟ್ಟದ್ದು, ತಂತ್ರ ಅಂದ್ರೆ ಪ್ರಾಯೋಗಿಕವಾಗಿ ಮಾಡಬೇಕಾದದ್ದು. ಈ ತಂತ್ರವನ್ನೆಲ್ಲ ವಿಷ್ಣು ಬ್ರಹ್ಮನಿಗೆ ಹೇಳಿದ್ದಿದೆ, ಅದ್ರ ಸಂಕ್ಷಿಪ್ತ ರೂಪ ಇದು ಈ ತಂತ್ರಸಾರ ಅಂತಂದ್ರೆ. 72,000 ರೂಪದ ಲಕ್ಷಣಗಳನ್ನೆಲ್ಲ ಹೇಳ್ತಾ ಹೋದ್ರೆ, ಅವು ಯಾವ್ಯಾವ ಆಯುಧ ಹಿಡ್ಕೊಂಡಿವೆ, ಯಾವ ಬಣ್ಣ ಅಂತೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಈ ಗ್ರಂಥವೇ ಮುಗಿಲಿಕ್ಕಿಲ್ಲ. ಮತ್ತು ಹೇಳ್ಬಿಟ್ರೆ ನಮಗೇನು ಉಪಯೋಗ ಅಂತ ಒಂದು ಪ್ರಶ್ನೆ ಇದೆ. ಹೇಳ್ಬೇಕಾದ್ರೆ ಅದನ್ನ ಬಹಳ ವಿಚಾರ ಮಾಡ್ಬೇಕಂತೆ ಅವತ್ತು ಗ್ರಂಥ ಬರೆಯೋರು ಮತ್ತೆ ಪ್ರವಚನ ಮಾಡುವವರು. ಹಂಗೆ ಸುಮ್ಮನೆ ಹೇಳ್ರಿ ಅಂದ್ರೆ ಹೇಳ್ಬಿಡ್ಬಾರ್ದು, ಯಾಕಂದ್ರೆ ಅದನ್ನ ನಾವು ಅರಗಿಸ್ಕೋಬೇಕಲ್ಲ. ಅದಕ್ಕಾಗಿ ಗ್ರಂಥ ಬಹಳ ವಿಸ್ತಾರಾದೀತು ಅನ್ನೋ ಕಾರಣಕ್ಕಾಗಿ ಮತ್ತು ರಹಸ್ಯ ಆದ್ರಿಂದ ಹೇಳೋದಿಲ್ಲ ಅಂತ ಹೇಳ್ತಾರೆ ಆ 156ನೇ ಪದ್ಯದಲ್ಲಿ. ಯಾಕೆಂದ್ರೆ ಈ ಕೇಶವಾದಿ 24 ರೂಪಗಳೇ ಇವೆ. ಕೇಶವ ಮೊದಲಾದ 24 ರೂಪಗಳಿಗೆ ಏನೇನು ಲಕ್ಷಣ ಅಂತ ಕೇಳಿದ್ರೆ ಸ್ವಲ್ಪ ಪುಸ್ತಕ ತೆಗೆದು ನೋಡಿ ಹೇಳ್ತೀನಿ ತಡೀರಿ ಅಂತ ಅನ್ಬೇಕಾಗ್ತದೆ. ಅದೇ ಬಾಯಲ್ಲಿ ಯಾರಿಗೂ ಇರೋದಿಲ್ಲ. ನಿತ್ಯ ದೇವ ಪೂಜಾ ಮಾಡುವಾಗ ಆ ಕೇಶವಾದಿ ಯಾವ್ಯಾವ ರೂಪಗಳು, ಯಾವ್ಯಾವ ಶಂಖ ಚಕ್ರ ಮೊದಲಾದವುಗಳನ್ನು ಹೇಗೆ ಹಿಡ್ಕೊಂಡಿವೆ ಅಂತ ಕೇಳಿದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಪುಸ್ತಕ ತೆಗೆದು ಹೇಳಬೇಕಾಗ್ತದೆ. ಇವು ಕೇಶವಾದಿ 24 ರೂಪಗಳು. ಕೇಶವ ಅಂತಂದ್ರೆ ಶಂಖ ಚಕ್ರ ಪ್ರದಕ್ಷಿಣಾಕಾರವಾಗಿ ಕ್ಲಾಕ್ ವೈಸ್ ಅಂತ ಇಟ್ಕೋಬೇಕು. ಶಂಖ ಚಕ್ರ ಗದ ಪದ್ಮ ಇವನು ಹೀಗೆ ಇಟ್ಕೊಂಡಿರ್ತಾನೆ. ನಾರಾಯಣ ಅಂತಂದ್ರೆ ಶಂಖ ಚಕ್ರ ಪದ್ಮ ಗದ ಚಕ್ರ ಮತ್ತು ಶಂಖವನ್ನು ಇಟ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಬೇಕು. ಇವು 24 ಇವೇ ನಮ್ಮ ತಲೆ ಒಳಗಿಲ್ಲ. ಪುಸ್ತಕ ನೋಡಿ ಹೇಳೋದು ಹೊರತು ನಮ್ಮ ತಲೆಯಲ್ಲೇ ಉಳಿಯೋದಿಲ್ಲ. ಇನ್ನು 72,000 ಹೇಳಿಬಿಟ್ರೆ ಅದು ಬೇರೆ ಒಂದು 36,000 ಸ್ತ್ರೀ ರೂಪ ಮತ್ತು 36,000 ಪುರುಷ ರೂಪ. ಅದನ್ನೆಲ್ಲ ಯಾರು ತಲೆಯಲ್ಲಿ ಇಟ್ಕೊಳ್ಳೋರು? ಮನುಷ್ಯನಿಗೆ ಅದು ತಲೆಯಲ್ಲಿ ಉಳಿಯೋದು ಅಲ್ಲ, ಅವ್ನಿಗೆ ಹೇಳಿದ್ರೆ ಅರ್ಥನೂ ಆಗೋದಿಲ್ಲ. ಅದಕ್ಕಾಗಿ ಅದನ್ನು ಹೇಳಲಿಲ್ಲ ಅಂತಾರೆ ತಂತ್ರಸಾರದಲ್ಲಿ. ಸುಮ್ಮನೆ ಇವೆ ಅಂತ ತಿಳ್ಕೊಳ್ಬೇಕಷ್ಟೆ. 101 ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು. ಕಲಶ ಅಂದ್ರೆ ಯಾರು? ಕಲಶ ನಾಮಕ ಹರಿನೇ, ಭಗವಂತನೇ ಕಲಶ. ಹರಿಗೆ ಇವೆಲ್ಲ ಕಲೆಗಳು. ಕಲಾ ಅಂದ್ರೆ ಅಂಶ ಅಂತ ಅರ್ಥ. ಕಲೆಗಳು ಇವೆಂದು ನೈರಂತರದಿ ಪೂಜಿಸುತ್ತಿಹರು. ನಿತ್ಯ ಹೀಗೆ ಪೂಜೆ ಮಾಡ್ತಾರೆ ಜ್ಞಾನಿಗಳು. ಭೂಸುರರು ಅಂದ್ರೆ ಜ್ಞಾನಿಗಳು. ಅವರು ಪರಮಾದರದಿ ಬಹಳ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡ್ತಾರೆ.
ಇದಕ್ಕೆ ಕಾರಣವೆನಿಸುವವು ಎರಡಧಿಕ ದಶನಾಡಿಗಳೊಳಗೆ ಸುರನದಿಯ ಮೊದಲಾದ ಅಖಿಲ ತೀರ್ಥಗಳಿಹವು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿ ದ್ವಿದಶ ರೂಪಗಳಲ್ಲಿ ಇಪ್ಪನು. ಅಲ್ಲಿ ಅತಿ ಮೃದುಲವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಈ 101 ನಾಡಿಗಳು ಅಂತ ಬಂತಲ್ಲ, ಆ 101 ನಾಡಿಗಳಿಗೆ ಮತ್ತೆ ಮೂಲಭೂತವಾಗಿ 12 ನಾಡಿಗಳಿವೆ. ಸಂಕ್ಷಿಪ್ತವಾಗಿ ಆ 12 ನಾಡಿಗಳೊಳಗೆ ಗಂಗಾ ಮೊದಲಾದಂತಹ ಸಕಲ ತೀರ್ಥಗಳು ಇವೆ ಅಂತೆ. ಅವನ್ನ ಅನುಸಂಧಾನ ಮಾಡಬೇಕು. ಕಿವಿಯಲ್ಲಿವೆ, ಅವು ಕಿವಿಯಲ್ಲಿವೆ, ಈ ನಾಡಿಗಳಲ್ಲೂ ಇವೆ. ಪದ್ಮನಾಭ ಅಂತ ಅನ್ಸ್ಕೊಂಡಿರುವಂತಹ ಭಗವಂತ ಕೇಶವಾದಿ 12 ರೂಪಗಳಿಂದ ಆ 12 ನಾಡಿಗಳಲ್ಲಿ ಅಲ್ಲಿರುವಂತಹ ತೀರ್ಥಗಳಲ್ಲಿ ಇದ್ದಾನೆ. ಅತ್ಯಂತ ಸೂಕ್ಷ್ಮವಾದ ಸುಷುಮ್ನಾ ನಾಡಿ ಅಂತಿದೆಯಲ್ಲ ನಡುವಿಂದ, ಅದು ಈ ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವಿನಿಂದ ಪ್ರಾರಂಭ ಮಾಡಿ ಬ್ರಹ್ಮರಂಧ್ರದ ತನಕ, ಮಸ್ತಕದ ತನಕ ಹೋಗಿರ್ತದೆ. ಅಲ್ಲಿ ಏಕಾತ್ಮಾನ ರೂಪದಿಂದ ಇದ್ದಾನೆ. ಹೀಗೆ ಎಲ್ಲಾ ನದಿಗಳು ಇಲ್ಲೇ ಇವೆ ನಮ್ಮ ಶರೀರದೊಳಗೆ. ಯಾವ್ಯಾವ ನಾಡಿಗಳು? ಇಡ, ಪಿಂಗಳ, ಮಧ್ಯನಾಡಿ, ಶಂಕಿನಿ, ಗಾಂಧಾರಿ, ಹಸ್ತಿನಿ, ಲಂಬುಸಿ, ಸರಸ್ವತಿ, ನಂದ, ಕುಹು, ಪೂರ್ಣ ಮತ್ತು ವಾರುಣಿ ಅಂತ 12 ನಾಡಿಗಳಂತವು. 12 ನಾಡಿಗಳಲ್ಲಿ ಇಡಾದಲ್ಲಿ ಮಂದಾಕಿನಿ ಇದೆ. ಅದು ಇರೋದೆಲ್ಲಿ ಅಂತಂದ್ರೆ ಎಡಮೂಗಿನ ಹೊರಳೆಯಲ್ಲಿ ಇದೆ ಅಂತದ್ದು. ಅದರಲ್ಲಿ ಮಾಧವ ಅನ್ನೋ ಭಗವಂತನ ರೂಪ ಇದೆ. ಪಿಂಗಳ, ಅದರಲ್ಲಿ ಯಮುನಾ ಇದೆ. ಬಲಮೂಗಿನ ಹೊರಳೆಯಲ್ಲಿ ಅದಿದೆ. ಅಲ್ಲಿ ಹರಿ ಅಥವಾ ಕೃಷ್ಣ ರೂಪದಿಂದ ಭಗವಂತ ಇದ್ದಾನೆ. ಮಧ್ಯನಾಡಿ, ಅಲ್ಲಿ ಗೋಮತಿ ನದಿ ಇದೆ. ಅದು ಬ್ರಹ್ಮರಂಧ್ರದಲ್ಲಿದೆ, ಮಸ್ತಕದಲ್ಲಿ. ಅದರಲ್ಲಿ ನಾರಾಯಣ ಗೋವಿಂದ. ಶಂಕಿನಿ ಅಂತ ಮತ್ತೊಂದು ನಾಡಿ, ಅದರಲ್ಲಿ ತಪತಿ ನದಿ ಇದೆ. ಅದರಲ್ಲಿ ಅದು ಮನುಷ್ಯನ ಉಪಸ್ಥೇಂದ್ರಿಯದಲ್ಲಿದೆ. ಅಲ್ಲಿ ದಾಶರಥಿ ರಾಮ ಇದ್ದಾನೆ. ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದಿ ಇದೆ. ಅದು ಬಲಗಿವಿಯಲ್ಲಿದೆ. ಅಲ್ಲಿ ಕಪಿಲ ಇದ್ದಾನೆ. ಹಸ್ತಿನಿ ನಾಡಿ, ಅದರಲ್ಲಿ ಸಿಂಧು ನದಿ ಇದೆ. ಎಡಗಿವಿಯಲ್ಲಿ ಅದಿದೆ. ಅದರಲ್ಲಿ ನಾರಾಯಣ ಇದ್ದಾನೆ. ಲಂಬುಸಿ ನಾಡಿಯಲ್ಲಿ ತಾಮ್ರಪರ್ಣಿ ನದಿ, ತಮಿಳುನಾಡು ಕೇರಳ ಆ ಭಾಗದಲ್ಲಿ ಹರಿಯುವ ನದಿ ಅದು. ಅದು ಬಲಗಣ್ಣಿನಲ್ಲಿ, ಅಲ್ಲಿ ಅನಂತ ಇದ್ದಾನೆ. ಸರಸ್ವತಿ ನಾಡಿಯಲ್ಲಿ ಗಂಡಕಿ ನದಿ ಇದೆ. ಅಲ್ಲಿ ಅದು ಜಿಹ್ವಾದಲ್ಲಿದೆ. ಅಲ್ಲಿ ನಾರಾಯಣ ಇದ್ದಾನೆ. ನಂದದಲ್ಲಿ ಕೃಷ್ಣವೇಣಿ ನದಿ ಇದೆ. ಅದು ಕೂಡ ಉಪಸ್ಥೇಂದ್ರಿಯದಲ್ಲಿದೆ, ಉಪಸ್ಥೇಂದ್ರಿಯದ ಮೂಲದಲ್ಲಿ. ಅಲ್ಲಿ ಕೃಷ್ಣ ಇದ್ದಾನೆ. ಕುಹುವಿನಲ್ಲಿ ಸೋಮನಂದಿನಿ ಅಂತ ನದಿ ಇದೆ. ಅದು ಮಲವಿಸರ್ಜನೇಂದ್ರಿಯದಲ್ಲಿದೆ. ಅಲ್ಲಿ ದಧಿವಾಮನ ಅನ್ನೋ ರೂಪದಿಂದ ಭಗವಂತ ಇದ್ದಾನೆ. ಪೂರ್ಣಾ ನಾಡಿಯಲ್ಲಿ ಪಯಸ್ವಿನಿ ನದಿ ಇದೆ. ಅದು ಕೇರಳದ್ದು, ಎಡ ಕಣ್ಣಿನಲ್ಲದಿದೆ. ಅದರಲ್ಲಿ ವರಾಹ ರೂಪದ ಭಗವಂತ ಇದ್ದಾನೆ. ವಾರುಣಿ ನಾಡಿಯಲ್ಲಿ ಗೋದಾವರಿ ನದಿ ಇದೆ. ಅದು ಶಿರಸ್ಸಿನ ಮೇಲಿದೆ ಅಂತ. ಅಲ್ಲಿ ಹರಿ ಅನ್ನುವ ರೂಪದಿಂದ ಭಗವಂತ ಇದ್ದಾನೆ. ಇದಕ್ಕೆ ಕಾರಣವೆನಿಸುವವು ಎರಡಧಿಕ ದಶನಾಡಿಗಳೊಳಗೆ. 2 ಅಧಿಕ ದಶ ಅಂದ್ರೆ 12. ಅದರೊಳಗೆ ಸುರನದಿಯ ಮೊದಲಾದ ಅಖಿಲ ತೀರ್ಥಗಳು. ಸುರನದಿ ಅಂದ್ರೆ ಗಂಗಾ ನದಿ. ಗಂಗಾ ನದಿ ಮೊದಲಾದಂತಹ ಅಖಿಲ ತೀರ್ಥಗಳು ಆ ಕರ್ಣದಲ್ಲಿವೆ. ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿ, ಕೇಶವ ಮೊದಲಾದಂತಹ 12 ರೂಪದಲ್ಲಿ ಇಪ್ಪನು. ಅಲ್ಲಿ ಅತಿ ಮೃದುಲವಾದ, ಅತಿ ಸೂಕ್ಷ್ಮವಾದಂತಹ ಸುಷುಮ್ನ. ಅದು ಒಂದು ಈ ತಲೆ ಕೂದಲನ್ನು 1000 ಭಾಗ ಮಾಡಿಬಿಟ್ರೆ ಒಂದೇನು ಸಣ್ಣ ಭಾಗ ಬರ್ತದಲ್ಲ, ಅಷ್ಟು ಸೂಕ್ಷ್ಮವಾದ ಸುಷುಮ್ನ. ಅದರೊಳಗೆ ಏಕಾತ್ಮ ಅನ್ನೋ ರೂಪದಿಂದ ಅವನಿದ್ದಾನೆ. ಏಕಾತ್ಮ ಅನ್ನೋದು ಕೂಡ ಸ್ವರಗಳಲ್ಲಿ ಅಜ, ಆನಂದ, ಇಂದ್ರ ಅದರಲ್ಲಿ ಬರುವಂತಹ ಏಕಾತ್ಮ ಅನ್ನೋ ಒಂದು ರೂಪ ಅದು. ಹೀಗೆ ನದಿಗಳೆಲ್ಲ ಈ ನಮ್ಮ ನಾಡಿಗಳಲ್ಲಿವೆ. ಈ ಗಂಗಾ ನದಿ ಇವೆಲ್ಲ ಉತ್ತರ ಭಾರತ, ಪೂರ್ವ ಭಾರತ ಇಲ್ಲೆಲ್ಲ ಹರಿತಾವಲ್ಲ, ಅವನ್ನೂ ಎಲ್ಲ ಮನುಷ್ಯ ಮಲಿನ ಮಾಡಬಾರ್ದು. ಅದೊಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅದು. ಅದರಂತೆ ಈ ಶರೀರವನ್ನು ಕೂಡ ಕೆಟ್ಟ ಕೆಲಸಗಳನ್ನು ಮಾಡಿ ಮಲಿನ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಈ ನಾಡಿಗಳಲ್ಲಿರುವಂತಹ ನದಿಗಳು ತಮ್ಮ ಸನ್ನಿಧಾನ ಕಳ್ಕೊಂಡು ಬಿಡ್ತವೆ. ಅದಕ್ಕಾಗಿ ಅದನ್ನು ಶುದ್ಧವನ್ನಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಶುದ್ಧವಾದಂತಹ ಆಚಾರ ವಿಚಾರಗಳನ್ನು ಮನುಷ್ಯ ರೂಢಿಸಿಕೊಳ್ಬೇಕು. ಅದು ಮುಖ್ಯ. ಅದಕ್ಕೆ ಸಂಬಂಧಪಟ್ಟದ್ದು ಪುರಂದರದಾಸರ ಒಂದು ಕೃತಿ ಇದೆ. ನಾಡಿ ನದಿಯಲ್ಲಿ ಸ್ನಾನ ಮಾಡುವೆ, ನರನಾರಾಯಣನ ಪದ ಕೊಂಡಾಡುವೆ. ನಾಡಿಗಳೇನಿವೆ ಅಲ್ಲ, ಆ ನಾಡಿ ಅನ್ನುವಂತಹ ನದಿಗಳಲ್ಲೇ ನಾನು ಸ್ನಾನ ಮಾಡ್ತೇನೆ. ಅಲ್ಲಿ ನರನಾರಾಯಣರನ್ನ ನಾನು ಕೊಂಡಾಡ್ತೇನೆ. ಅವರ ಪದ ಅಂದ್ರೆ ಅವರ ಹಾಡನ್ನು ಹಾಡ್ತೇನೆ. ಇಡಾ ಭಾಗೀರಥಿ, ನೀಡೆ ಪಿಂಗಳ, ದಕ್ಷಿಣೆ ಯಮುನೆ ನಮೋ ನಮೋ, ಸುಷುಮ್ನಾ ಸರಸ್ವತಿ, ಗಂಡಕಿ ನಮೋ ನಮೋ ಅಂತ ಹೀಗೆ ಹಾಡಿದೆ. ಎನ್ನ ಹೃದಯದಲ್ಲಿದ್ದ ಪುರಂದರ ವಿಠಲಗೆ ನಮೋ ನಮೋ, ಈ ಪ್ರಣವ ತೀರ್ಥದಲ್ಲಿ ನಿತ್ಯ ಭಜಿಸಿ ಮಾಡುವೆ.
ಹೊರಗಿನ ನೀರಿನಲ್ಲಿ ಸ್ನಾನ ಮಾಡುವುದಲ್ಲದೆ ಇದರಲ್ಲಿ ಕೂಡ ನಿತ್ಯವಾಗಿ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ನನ್ನ ಶರೀರವನ್ನು ನಾನು ಶುದ್ಧ ಮಾಡ್ಕೊಳ್ತೇನೆ. ಭಾವಸೂಚನ ವ್ಯಾಖ್ಯಾನ. ಅದರಲ್ಲಿ ಇಡಾದಲ್ಲಿ ಮಂದಾಕಿನಿ, ಪಿಂಗಳಾದಲ್ಲಿ ಯಮುನಾ, ಮತ್ತೆ ಗಾಂಧಾರಿಯಲ್ಲಿ ಕಾವೇರಿ ಅನ್ನುವಂಥ ಈ ವರ್ಣನೆಯನ್ನೆಲ್ಲ ಅಲ್ಲಿ ಶ್ರವಣ ಮಾಡ್ತೀವಿ. ಹೀಗೆ 19ನೇ ಪದ್ಯ ಅಲ್ಲಿ ಸಮಾಪ್ತಿಯನ್ನು ಕಂಡಿದೆ. ಮುಂದೆ 20ನೆಯ ಪದ್ಯ. ಆಮ್ನಾಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನದಿ ಇಡಾಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗಿದ್ದು ಅಖಿಲ ಜೀವರ ಕರ್ಮ ಗುಣವನುಸರಿಸಿ ನಡೆವನು ವಿಶ್ವವ್ಯಾಪಕನು. ಆಮ್ನಾಯ ಪ್ರತಿಪಾದ್ಯ, ಆಮ್ನಯ ಅಂತಿದೆ. ಅದನ್ನ ಛಂದಸ್ಸಿನ ನಡೆಗನುಗುಣವಾಗಿ ಆಮ್ನಯ ಅಂತ ಹೇಳ್ತಾರೆ. ವಾಸ್ತವವಾಗಿ ಆಮ್ನಾಯ ಅಂತ ಶಬ್ದ, ವೇದಕ್ಕದ ಒಂದು ಶಬ್ದ ಅದು. ಒಂದೇ ರೀತಿಯಿಂದ ಎಷ್ಟೋ ಯುಗಗಳಿಂದ, ಎಷ್ಟೋ ಕಲ್ಪಗಳಿಂದ ಆ ವೇದಗಳನ್ನು ಒಂದೇ ಥರ ಉಚ್ಚಾರ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ಯಾರು ತಮ್ಮ ಮನಸ್ಸಿಗೆ ತಕ್ಕಂತೆ ಅದನ್ನು ತಿದ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅದನ್ನ ಆಮ್ನಾಯ ಅನನ್ಯಥಾ ಪಾಠ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೊಂದು ಮಾತು. ವ್ಯತ್ಯಸ್ತವಾದ ಪಾಠವೇ ಇಲ್ಲ, ಅದಕ್ಕೆ ಒಂದೇ ಥರದ ಪಾಠ. ಅದಕ್ಕಾಗಿ ಅದನ್ನು ಆಮ್ನಾಯ ಅಂತ ಕರೀತಾರೆ. ಆಮ್ನಾಯ ಪ್ರತಿಪಾದ್ಯನಾದಂಥ ಶ್ರೀ ಪ್ರದ್ಯುಮ್ನ ದೇವ ದೇಹದೊಳಗಿದ್ದಾನೆ, ಸುಷುಮ್ನಾ ನಾಡಿಯಲ್ಲಿ ಇದ್ದಾನೆ. ಮತ್ತು ಸುಷುಮ್ನದಿ ಇಡಾ ಪಿಂಗಳದಿ, ಇಡಾ ಮತ್ತು ಪಿಂಗಳ ಅನ್ನುವಂಥ ನಾಡಿಯಲ್ಲೂ ಇದ್ದಾನೆ. ಇಡಾ ಮತ್ತು ಪಿಂಗಳ ಅಂತಂದ್ರೆ ಎಡಗಿನ ಮತ್ತು ಬಲಕಿನ ನಾಡಿಗಳು. ಅದರ ಪ್ರಭೇದವೇ ಈ 36,000. ಅದರಲ್ಲಿ ವಿಶ್ವಾದಿ ರೂಪದಿಂದ ಅವನಿದ್ದಾನೆ. ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮ, ಅವನು ಅತ್ಯಂತ ನಿರ್ಮಲವಾದಂಥ ಸ್ವರೂಪ ಇದ್ದವನು, ಶುದ್ಧವಾದ ಸ್ವರೂಪ. ವಾಣಿ ಅಂತಂದ್ರೆ ಭಾರತೀಯ ಸರಸ್ವತಿಯರು, ವಾಯು ಮತ್ತು ಚತುರ್ಮುಖ, ಮುಖ್ಯ ಪ್ರಾಣ ಮತ್ತು ಚತುರ್ಮುಖರೊಳಗಿದ್ದು ಅಖಿಲ ಜೀವರ, ಎಲ್ಲಾ ಜೀವರ ಕರ್ಮವನ್ನು ಅನುಸರಿಸಿಕೊಂಡು, ಅವರ ಕರ್ಮ, ಅವರ ಗುಣ, ಅವರ ಸ್ವಭಾವ ಇದನ್ನೆಲ್ಲ ಅನುಸರಿಸಿ ಅವರಿಗೆ ಪ್ರೇರಣೆ ಕೊಡ್ತಾನೆ. ಸುಮ್ಮನೆ ಬೇಕಾಬಿಟ್ಟು ಅವ್ರನ್ನ ಪ್ರೇರೇಪಿಸೋದಿಲ್ಲ, ಬೇಕಾಬಿಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದಿಲ್ಲ. ಏನ್ ಮಾಡಿಸ್ಬೇಕೋ ಅವ್ರ ಕಡೆಯಿಂದ, ಹೇಗೆ ಮಾಡಿಸ್ಬೇಕು ಹಾಗೆ ಮಾಡಿಸ್ತಾನೆ. ಕರ್ಮ ಗುಣವ ಅನುಸರಿಸಿ ನಡೆವನು ವಿಶ್ವವ್ಯಾಪಕನು. ಅಬ್ದ ಅಯನ ಋತು ಮಾಸ ಪಕ್ಷ ಸುಶಬ್ದದಿಂದಲೇ ಕರೆಸುತ್ತಲೇ ನೀಲಾಬ್ದವರ್ಣ ಅನಿರುದ್ಧ ಮೊದಲಾದ 5 ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀಪರಿಯ ಧೇನಿಸುವ ಭಕುತರಿಗೆ. ಇಲ್ಲಿ ಅಬ್ದ್ಯಯನ ಅಂತ ಕೆಲವು ಕಡೆ ಪಾಠ ಇದೆ. ಅಬ್ದಿ ಪ್ಲಸ್ ಅಯನ, ಅಬ್ದ್ಯಯನ. ಅದು ಅಬ್ದಿ ಪ್ಲಸ್ ಅಯನ ಎರಡು ಸೇರಿಸಿ ಅಬ್ದ್ಯಯನ ಆಗ್ತದೆ ಅಂತ ಎಣ್ಣು ಸಂಧ್ಯೆ ಆಗಬೇಕದು ಸಂಸ್ಕೃತ ನಿಯಮಗಳ ಪ್ರಕಾರ. ಎಣ್ಣು ಸಂಧ್ಯೆ ಆಗ್ತದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅಬ್ದ್ಯಯನ ಅಂತ ಕೆಲವು ಕಡೆ ಪಾಠ ಇದೆ. ಅದೇನು ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಅದು ವಾಸ್ತವಿಕವಾಗಿರೋದು ಅಬ್ದ ಅಯನ. ಅಬ್ದ ಅಂದ್ರೆ ವರ್ಷ. ಈ ಸ್ತ್ರೀಯರು ಹರಿಕಥಾಮೃತ ಸಾರ ಪಾರಾಯಣ ಮಾಡುವಾಗ ಇಂಥ ಕೆಲವು ಸಂಗತಿಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಮೊದಲು ಹರಿಕಥಾಮೃತ ಸಾರ ಬರೆದವರು, ಅವರ ಮೂಲಕ ಅದನ್ನ ಮುದ್ರಣ ಮಾಡಿಕೊಂಡವರು ಸರಿಯಾಗಿ ಗಮನಿಸದೇ ಇದ್ದ ಕಾರಣಕ್ಕಾಗಿ ಇಂಥ ಕೆಲವು ತಪ್ಪುಗಳಾಗಿರ್ತವೆ. ವಾಸ್ತವಿಕವಾಗಿ ಅಬ್ದಿ ಪ್ಲಸ್ ಅಯನ ಅಲ್ವೇ ಅಲ್ಲ, ಅದು ಅಬ್ದ ಪ್ಲಸ್ ಅಯನ. ಅಬ್ದ ಅಂದ್ರೆ ವರ್ಷ. ಸಂವತ್ಸರೋ ವತ್ಸರೋಬ್ದೋ ಆಯನೋ ಸ್ತ್ರೀ ಶರತ್ ಸಮಾಹ ಅಂತ ಅಮರಕೋಶ. ಸಂವತ್ಸರ ವತ್ಸರ ಅಬ್ದ, ಅಕಾರ ಅಂತ ಶಬ್ದ. ಅಬ್ದ ಪ್ಲಸ್ ಅಯನ ಎರಡು ಸೇರಿಸಿ ಅಬ್ದಯನ ಅಂತ ಆಗಬೇಕು. ಅಂಥದ್ದು ಕೆಲವೊಂದು ಗಮನಿಸಬೇಕು. ಇಲ್ಲಿ ನನ್ನ ಹತ್ರ ಇರೋ ಪುಸ್ತಕದಲ್ಲಿ ಒಂದ್ ಕಡೆ ಅಧ್ಯಯನ ಅಂತಿದೆ, ಮತ್ತೊಂದ್ ಕಡೆ ಅಬ್ದಯನ ಅಂತಿದೆ. ಅಬ್ದಯನ, ಅಬ್ದ ಪ್ಲಸ್ ಅಯನ ಅದೇ ಸರಿ. ಈ ಸಂಸ್ಕೃತದಲ್ಲಿ ಅ ಮತ್ತು ಅ ಎರಡು ಸೇರಿಸಿಬಿಟ್ರೆ ಸವರ್ಣ ದೀರ್ಘ ಸಂಧಿ ಆಗ್ತದೆ. ದೈತ್ಯ ಅರಿ ದೈತ್ಯಾರಿ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಅದೇ ತರ ಅಬ್ದ ಪ್ಲಸ್ ಅಯನ ಅಬ್ದಾಯನ ಅಂತ ಕನ್ನಡದಲ್ಲಿ ಆಗೋದಿಲ್ಲ. ಕನ್ನಡದ ನಿಯಮಗಳ ಪ್ರಕಾರ ಅ ಮತ್ತು ಅ ಎರಡು ಸೇರಿಸಿದಾಗ ಕೆಲವು ಕಡೆ ಹಾಗೆ ಉಳಿತದ. ಅಂಥದ್ದು ಇದೊಂದು ಶಬ್ದ ಅಬ್ದಯನ. ಹಿಂದೆ ಕೂಡ ಹಾಗೆ ಬಂತು ಇಲ್ಲಿ. ಏಳಧಿಕ ನವ ಜಾತಿ ರೂಪವ ಅಂತ ಬಂತು. ಈ ಎಷ್ಟನೇ ಪದ್ಯ? ಅದು 17ನೇ ಪದ್ಯ.
ಇದೇ ಮಾತೃಕಾ ಸಂಧಿಯ 17ನೇ ಪದ್ಯ. ಮೌಲಿಯಲ್ಲಿಹ ವಾಸುದೇವನು 7 ನವ ಜಾತಿ ರೂಪವ. ನವ ಅಜಾದಿ ರೂಪ, ಅದು ಹೋಗಿ ನವಾಜಾದಿ ರೂಪ ಅಂತ ಸವರ್ಣ ದೀರ್ಘ ಸಂಧಿ ಆಗಲಿಲ್ಲ. ನವಜಾತಿ ರೂಪ ಅಂತ ಕನ್ನಡದ ನಿಯಮದ ಪ್ರಕಾರ ಅದು ಸರಿಯೇ. ಅದನ್ನು ಓದುವಾಗ ಬಿಡಿಸಿ ಹೇಳುವಾಗ ನಾವು ನವ ಅಜಾದಿ ರೂಪ, 7 ನವ ಅಂದರೆ 16 ಮತ್ತು ಅಜಾದಿ ರೂಪಗಳು ಅಂತ ಹೀಗೆ ಅದನ್ನು ನಾವು ತಿಳ್ಕೊಂಡು ಓದಬೇಕು. ಹೀಗೆ ಅಬ್ದ ಅಯನ ಋತು ಮಾಸ ಪಕ್ಷ ಸುಶಬ್ದದಿಂದಲೇ ಕರೆಸುತ್ತ. ಈ ನೀಲಮಯ ವಿಶ್ಯಾಮನಾದಂತಹ ಅನಿರುದ್ಧ ಏನಿದ್ದಾನೆ ಅವನು ಅಬ್ದ ಅಂದ್ರೆ ವರ್ಷ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ, ಅಬ್ದ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ಮತ್ತೆ ಅಯನ ಅಂದ್ರೆ ದಕ್ಷಿಣಾಯನ ಮತ್ತು ಉತ್ತರಾಯಣ, ಅದರಿಂದಲೂ ಅವನೇ ವಾಚ್ಯ. ದಕ್ಷಿಣಾಯನ ಅನ್ನಬೇಕು, ನ ಅನ್ಬೇಕು. ದಕ್ಷಿಣ ಪ್ಲಸ್ ಅಯನ ಅದೆರಡು ಸೇರಿಸಿ ದಕ್ಷಿಣಾಯನ, ನ ಅನ್ನಬಾರದು. ಉತ್ತರಾಯಣ ಅಲ್ಲಿ ಮಾತ್ರ ನ. ಅಯನ ಋತು, ವಸಂತಾದಿ ಋತುಗಳು, ಮಾಸ ಚೈತ್ರಾದಿ ಮಾಸಗಳು, ಶುಕ್ಲ ಕೃಷ್ಣ ಪಕ್ಷಗಳು ಸುಶಬ್ದದಿಂದಲೇ ಕರೆಸುತ್ತಾ ಅವನೇ ಕರೆಸ್ಕೋತಾನೆ. ನೀಲಾಬ್ಧವರ್ಣ ಅನಿರುದ್ಧ ದೇವ, ನೀಲವಾದಂತಹ ಮೋಡದಂತೆ ಕಾಂತಿ ಇದ್ದವನವನು ಆ ಅನಿರುದ್ಧ ದೇವ. ಅನಿರುದ್ಧ ಮೊದಲಾದ 5 ರೂಪದಲ್ಲಿ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ನಾರಾಯಣ ಅನ್ನುವಂಥ ರೂಪದಿಂದ ಎಲ್ಲ ಕಡೆ ಇದ್ದಾನೆ. ಹಬ್ಬಿಹನು ಸರ್ವತ್ರದಲ್ಲಿ. ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವನು ಈ ಪರಿಯ ಧ್ಯೇನಿಸುವ ಭಕತರಿಗೆ. ಅದು ಎಲ್ಲೋ ಕೆಲವು ಕಡೆ ಭಕುತರಿಗೆ ಅಂತಲೂ ಇರ್ತದೆ ದಾಸರ ಪದಗಳಲ್ಲೆಲ್ಲ. ಭಕ್ತ ಅಂತ ಮೂಲ ಶಬ್ದ, ಕನ್ನಡದಲ್ಲಿ ಸ್ವಲ್ಪ ತದ್ಭವ ತತ್ಸಮ ಅಂತ ಹಿಂಗೆಲ್ಲ ಹೇಳ್ತೇವಲ್ಲ, ಹಾಗಾಗಿ ಭಕತ ಅಂತ ಸರಿನೇ. ನಮ್ಮ ಬಾಯಿಗೇನೋ ಭಕುತ ಅಂತ ಬರ್ತದೆ. ಭಕ್ತರಿಗೆ ಯಾರಿದ್ನೆಲ್ಲ ತಿಳ್ಕೋತಾರಲ್ಲ, ಅದು ತಿಳ್ಕೊಂಡಂತಹ ಭಕ್ತರಿಗೆ ಅವನು ದೊರೀತಾನೆ. ತನ್ನ ಎಲ್ಲ 45 ರೂಪಗಳಿಂದಲೂ ಅವನು ದೊರೀತಾನೆ, ಸಾಕ್ಷಾತ್ಕಾರ ಕೊಡ್ತಾನೆ. 1 ವರ್ಷ, ಆ 1 ವರ್ಷಕ್ಕೆ 2 ಅಯನಗಳು, ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂಥೇಳಿ 6 ಋತುಗಳು. ಆಮೇಲೆ 24 ಪಕ್ಷಗಳು, 12 ತಿಂಗಳಿಗೆ 2 ಪಕ್ಷದಂತೆ 24 ಪಕ್ಷ. ಮಾಸಗಳು 12. ಹೀಗೆ 1 + 2 + 6 + 24 + 12 ಸೇರಿಸಿಬಿಟ್ರೆ 45 ಆಯಿತು. ಈ 45 ರೂಪದಿಂದ ಅವನು ತನ್ನನ್ನು ಧ್ಯಾನ ಮಾಡುವಂಥ ಭಕ್ತರಿಗೆ ದೊರೀತಾನೆ. ಅವನು ಅಬ್ದ ಅಂತಂದ್ರೆ, ಅಬ್ದ ಅನ್ನೋ ಶಬ್ದ ಮೋಡಕ್ಕೂ ಅನ್ವಯ ಆಗ್ತದೆ, ವರ್ಷಕ್ಕೂ ಅನ್ವಯ ಆಗ್ತದೆ. ಪರ್ಯಾಯ ಅದೊಂಥರ 2 ಅರ್ಥವನ್ನು ಕೊಡುವಂಥ ಶಬ್ದ ಅದು. ಅಬ್ ಅಂದ್ರೆ ನೀರು, ನೀರನ್ನ ದ ಅಂದ್ರೆ ಕೊಡುವಂಥದ್ದು ಮೋಡ. ವರ್ಷವೂ ಕೂಡ ಆ ಅಬ್ದ ಅನ್ನೋ ಶಬ್ದದಿಂದ ಕರೆಸ್ಕೊಂಡಿದೆ. ಅದಕ್ಕೊಂದು ಬೇರೆ ಬೇರೆ ರೀತಿಯಾದಂತಹ ನಿರ್ವಚನಗಳನ್ನು ಹೇಳಬೇಕು. ಈ ಅಬ್ದ, ಅಯನ, ಋತು ಇತ್ಯಾದಿ ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನೆ. ಅದು ಯಾಕೆ ಕರೆಸ್ಕೋತಾನೆ ಅವನು ಅಂತಂದ್ರೆ, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಋತುಷು ಪಂಚವಿಧಂ ಸಾಮೋಪಾಸೀತ ವಸಂತೋ ಹಿಂಕಾರ, ಗ್ರೀಷ್ಮ ಪ್ರಸ್ತಾವ, ವರ್ಷಾ ಉದ್ಗೀತ, ಶರತ್ ಪ್ರತಿಹಾರ, ಹೇಮಂತೋ ನಿಧನಂ, ಕಲ್ಪಂತೆ ಹಾಸ್ಮೈ ಋತವಃ, ಋತುಮಾನ್ ಭವತಿ ಏತದೇವಂ ವಿದ್ವಾನ್ ಋತುಷು ಪಂಚವಿಧಂ ಸಾಮೋಪಾಸ್ತೆ. ಋತುಗಳಲ್ಲಿ ಋತು ಅನ್ಸ್ಕೊಂಡಿರುವಂಥ ಭಗವಂತನನ್ನು ಉಪಾಸನೆ ಮಾಡಬೇಕು, ಸಾಮ ವೇದದ ಮೂಲಕ ಆತನನ್ನು ಉಪಾಸನೆ ಮಾಡಬೇಕು ಅಂತೆಲ್ಲ ಇದೆ. ಅದರ ಭಾಷ್ಯದಲ್ಲಿ ಋತುಷು ಪಂಚವಿಧಂ ಸಾಮೋಪಾಸೀತ, ಋತುಗಳಲ್ಲಿ 5 ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತಿದೆ. 6 ಋತುಗಳು ಇದೆಲ್ಲ. 6 ಋತುಗಳಲ್ಲಿ 5 ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಹೇಮಂತ ಮತ್ತು ಶಿಶಿರ 2 ಕೂಡ ಒಂದೇ ಅಂತ ಇಟ್ಕೊಂಡು ಬಿಡ್ಬೇಕಂತ. ಅವೆರಡು ಹೆಚ್ಚು ಕಡಿಮೆ ಚಳಿಗಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಇದ್ದಿರಬೇಕು. ಹಾಗೆ ಅದಕ್ಕೆ ಇಟ್ಕೊಂಡು 5 ಋತುಗಳು ಆಯ್ತು. ವಸಂತ, ಗ್ರೀಷ್ಮ, ವರ್ಷ, ಶರತ್, ಶಿಶಿರ, ಹೇಮಂತ. ಹೀಗೆ ಇಟ್ಕೊಂಡ್ಬಿಟ್ರೆ 5 ಋತುಗಳಲ್ಲಿ 5 ಭಗವಂತನ ರೂಪಗಳು. ಅವನಿಗೆ ಋತು ಅಂತ ಯಾಕೆ ಕರೀತಾರೆ? ಋತು ನಾಮಾನಂ ಋತುಗಂ. ಋತುವಿನಲ್ಲಿ ಅವನೇ ಇರೋದ್ರಿಂದ ಅವನನ್ನೇ ಋತು ಅಂತ ಕರೀತಾರೆ. ಮೂಲತಃ ಋತು ಅಂತ ಹೆಸರು ಅವನಿಗೆ, ಆಮೇಲೆ ಈ ಋತುಗಳಿಗೆ ಬಂದಿದ್ದು. ಋತತ್ವಾತ್ ಋತುನಾಮಕಃ. ಋತ ಅಂದ್ರೆ ಸತ್ಯ ಅಂತ ಅರ್ಥ. ಸತ್ಯ ಆದ್ರಿಂದ ಅವನನ್ನ ಋತ ಅಂತ ಕರೀತಾರೆ, ಋತು ಅಂತಲೂ ಕರೀತಾರೆ. ಉಕಾರವಾಗಿ ಕರೆದ್ರೂ ಸರಿಯೇ, ಋತ ಅಂತ ಕರೆದ್ರೂ ಸರಿಯೇ. ಸತ್ಯ, ಋತ ಇವೆಲ್ಲ ಶಬ್ದ ಒಂದೇ. ಸತ್ಯ ಸ್ವರೂಪ, ಪರಮೋಚ್ಚ ಸತ್ಯ ಅಂತ ಅರ್ಥ. ಇತ್ಯುಪಾಸೀತ ಯೋ ವಿಷ್ಣುಂ ಪಂಚಾತ್ಮಾನ ಮನುಷ್ಯಹಿ.
ಮೋಕ್ಷಾದೀನ್ ಕಲ್ಪತೆ ಚಾಸ್ಯ ಋತು ಸಂಸ್ಥೋ ಜನಾರ್ದನ. ಇದನ್ನೆಲ್ಲ ಈ ಋತುನಾಮಕರ ಅಂತ ಭಗವಂತನನ್ನು ಉಪಾಸನೆ ಮಾಡುವವನಿಗೆ ಆ ಭಗವಂತ ಎಲ್ಲ ಥರದ ಸುಖಗಳನ್ನ, ಎಲ್ಲ ಥರದ ಸಂತೋಷಗಳನ್ನು ಕೂಡ ಕೊಡ್ತಾನೆ. ಮುಂದೆ ರಕ್ಷತ್ವಾತ್ ತೇನ ತದ್ವಾಂಶ್ಚ ಸದೈವ ಸ್ಯಾದ್ ಉಪಾಸಕಃ ವಾಸಸ್ಯ ಸುಖಕಾರಿತ್ವಾತ್ ವಸಂತಃ ಪುರುಷೋತ್ತಮಃ. ಅವನನ್ನ ವಸಂತ ಅಂತ ಕರೀತಾರೆ. ಯಾಕೆ ವಸಂತ ಅಂತ ಕರೀತಾರೆ? ವಾಸಸ್ಯ ಸುಖಕಾರಿತ್ವಾತ್. ಎಲ್ಲ ಋತುಗಳಲ್ಲೂ ವಸಂತ ಋತು ಬಹಳ ಸುಖಕರವಾದಂಥ ಋತು. ಬಹಳ ಚಳಿ ಇರೋದಿಲ್ಲ, ಚಳಿಗಾಲನೂ ಮುಗಿದಿರ್ತದೆ. ಮತ್ತೆ ಬೇಸಿಗೆ ಇನ್ನೂ ಅಂತ ಕಡು ಬೇಸಿಗೆ ಪ್ರಾರಂಭ ಆಗಿರೋದಿಲ್ಲ. ಬಹಳ ಮೋಹಕವಾದಂತಹ ವಾತಾವರಣ ಇರ್ತದೆ ಎಲ್ಲ ಕಡೆ. ಅದಕ್ಕಾಗಿ ಮನುಷ್ಯನಿಗೆ ಸುಖ ಕೊಡೋದ್ರಿಂದ ಅದನ್ನು ವಸಂತ ಅಂತ ಕರೀತಾರೆ. ವಾಸ್ತವಿಕವಾಗಿ ಆ ಎಲ್ಲ ಸುಖ ಸಿಗಬೇಕಾದ್ದು ಭಗವಂತನಿಂದಲೇ. ಅದಕ್ಕಾಗಿ ಅವನೇ ವಸಂತ. ನೀರಾದ ಗರನಾಥ್ ಗ್ರೀಷ್ಮ. ಗ್ರೀಷ್ಮ ಅಂತ ಯಾಕೆ ಕರೀತಾರೆ? ನೀರು ಮೊದಲಾದವುಗಳನ್ನು ಹೀರ್ತದೆ ಅದು ಗ್ರೀಷ್ಮ ಋತು. ಗ್ರೀಷ್ಮ ಅಂದ್ರೆ ಬೇಸಿಗೆ ತಿಂಗಳು, ಬೇಸಿಗೆ ಕಾಲ. ಅದು ನೀರನ್ನೆಲ್ಲ ಹೀರ್ಕೊಂಡು ಬಿಡ್ತದೆ. ಭೂಲೋಕದಲ್ಲಿ ನೀರೇ ಇರೋದಿಲ್ಲ ಅವಾಗ. ಆ ಗ್ರೀಷ್ಮ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ಯಾಕಂದ್ರೆ ಸೂರ್ಯನೊಳಗೆ ಇತ್ಯಾದಿ ಕಡೆಗಳಲ್ಲಿ ಇದ್ದು ಆ ಗ್ರೀಷ್ಮ ಋತುವಿನ ಒಳಗೂ ಇದ್ದು ಭೂಮಿ ನೀರನ್ನ ತಾನು ಹೀರಿ ಮತ್ತೆ ಅವ್ರಿಗೆ ಕೊಡಬೇಕಾದವನು ಅವನೇ. ಅದಕ್ಕಾಗಿ ಅವನೇ ಗ್ರೀಷ್ಮ. ಮುಂದೆ ವರ್ಷ ಅಂತ ಕರೀತಾರೆ. ವರ್ಷ ಅಂತಂದ್ರೆ ವರ್ಷಣಾದ್ ವರ್ಷ ಉಚ್ಯತೆ. ವೃಷ ಸೇಚನೆ ಅಂತ ಧಾತು ಇದೆ. ಅಂದ್ರೆ ಸಿಂಪಡಿಸೋದು ಅಂತ ಅರ್ಥ. ವರ್ಷಾ ಋತು ಮಳೆಗಾಲದ ಋತು. ಸಿಂಪಡಿಸೋದ್ರಿಂದ, ಮಳೆ ನೀರನ್ನ ಜಗತ್ತಿಗೆ ಕೊಡೋದ್ರಿಂದ, ಸುಖ ದುಃಖಾದಿಗಳನ್ನ ಜಗತ್ತಿಗೆ ಸಿಂಪಡಿಸೋನಾದ್ರಿಂದ ಅವನೇ ವರ್ಷ. ಮತ್ತೆ ಶರತ್ ಅಂತಿದೆ. ಶಮ್ರಾತೀತಿ ಶರತ್ ಪ್ರೋಕ್ತ ಹೇಮಂತೋ ಹಿಮ ಕಾರಣಾತ್. ಸುಖವನ್ನು, ಶಮ್ ಅಂದ್ರೆ ಸುಖವನ್ನು ಕೊಡೋನಾದ್ರಿಂದ ಅವನಿಗೆ ಶರತ್ ಅಂತ ಹೆಸರು. ರ ಅಂತ ಅದೇನಿದಿಲ್ಲ, ಕ್ರಿಯಾಪದ ಅದು. ಕೊಡೋದು ಅಂತ ಅದಕ್ಕೆ ಅರ್ಥ. ಹೀಗೆ ಸುಖವನ್ನು ಕೊಡುವನಾದ್ರಿಂದ ಅವನನ್ನೇ ಶರತ್ ಅಂತ ಕರೀತಾರೆ. ಮತ್ತೆ ಹಿಮವನ್ನು ಉಂಟು ಮಾಡೋದ್ರಿಂದ ಆ ಋತುವಿಗೆ ಹೇಮಂತ ಅಂತ ಕರೀತಾರೆ. ಮುಖ್ಯವಾಗಿ ಬೇಸಿಗೆಯ ಬಿಸಿಲು, ಚಳಿಗಾಲದ ಚಳಿ ಅದೆಲ್ಲ ಅವನಿಂದಲೇ ಆಗಬೇಕಾದ್ದು, ಭಗವಂತನಿಂದಲೇ. ಅದಕ್ಕೆ ಅವನೇ ಹೇಮಂತ ಅಂತ ಕೂಡ ಕರೆಸ್ಕೋತಾನೆ. ಹೀಗೆ ಅಲ್ಲಿ ಅಬ್ದ ಅಂತ ಬಂದಾಗ ಬರೇ ಒಂದು ವರ್ಷ ತಗೊಂಡ್ಬಿಡ್ಬಾರ್ದು. ಈ ವಿಶ್ವ ಪ್ರಭವ ವಿಭವ ಮೊದಲಾದ 60 ಅಲ್ಲ, ಅದನ್ನು ಎಲ್ಲ ವಿಭಾಗ ಮಾಡ್ತಾ ಹೋಗಿಬಿಟ್ರೆ ಅವು ಎಲ್ಲ ಭಗವಂತನಿಗೆ ವಾಚಕನೇ. ಕೆಲವು ಪ್ರಭವ ವಿಭವಾದಿಗಳಲ್ಲಿ ಬರುವಂತಹ ಕೆಲವು ಶಬ್ದಗಳು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದೇ. ಹಾಗಾಗಿ ಆ ಪ್ರಭವ ವಿಭವ ಅದನ್ನು ಎಣಿಸ್ತಾ ಹೋಲಿಕ್ಕೆ ನನಗೂ ಬರೋದಿಲ್ಲ. ಎಲ್ಲ ನನಗೂ ಬಾಯಲ್ಲಿಲ್ಲ 60. ಮತ್ತು ಎಲ್ಲವನ್ನೂ ಹೇಳಬೇಕಾದ ಸಂದರ್ಭ ಇದಲ್ಲ. ಒಂದು ವಿಷ್ಣು ಸಹಸ್ರನಾಮವನ್ನು ಮತ್ತೆ ಯಾವಾಗೋ ಶ್ರವಣ ಮಾಡುವಾಗ ಅದನ್ನು ಹೇಳ್ಬೋದು. ಹೀಗೆ ಅಬ್ದ ಅನ್ನೋದ್ರಿಂದ ಪ್ರಭವಾದಿಗಳನ್ನು ತಗೊಳ್ಬೇಕು. ಅಯನ ಅಂದ್ರೆ ದಕ್ಷಿಣಾಯನ ಮತ್ತು ಉತ್ತರಾಯಣ, ಅದರಿಂದಲೂ ಅವನೇ ವಾಚ್ಯ. ಋತು ಮಾಸದಿಂದ, ಪಕ್ಷ ಇತ್ಯಾದಿ ಶಬ್ದದಿಂದಲೂ ಅವನೇ ವಾಚ್ಯ. ಕರೆಸುತ್ತ ನೀಲಾಬ್ಧ ವರ್ಣ, ನೀಲವಾದಂತಹ ಮೇಘದಂತೆ ಕಾಂತಿಯುಳ್ಳಂತಹ ಅನಿರುದ್ಧ. ಅನಿರುದ್ಧ ಮೊದಲಾದ 5 ರೂಪದಿಂದ, 5 ರೂಪಗಳಲ್ಲಿ ಇದ್ದ ಅಂತವನು. ಆ ಭಗವಂತನ 5 ರೂಪಗಳಿಗೆ 5 ಬಣ್ಣ ಇವೆ ಅಂತ ಮೊನ್ನೆ ಹೇಳಿದ್ದೆ. ಅದನ್ನ ಬೃಹದಾರಣ್ಯಕ ಭಾಷ್ಯದಲ್ಲಿ, ತೈತರಿಯ ಭಾಷ್ಯದಲ್ಲಿ ಎಷ್ಟೆಷ್ಟೋ ಕಡೆ ವರ್ಣನೆ ಮಾಡಿದ್ದಾರೆ. ತಂತ್ರಸಾರದಲ್ಲೂ ಇದೆ. ಶುಕ್ಲ ವಾಸುದೇವನ ರೂಪ, ಬಿಳಿ ಬಣ್ಣ. ಅನಿರುದ್ಧನಿಗೆ ನೀಲ ಬಣ್ಣ. ಸಂಕರ್ಷಣಂದು ಪಿಂಗಲ ಬಣ್ಣ. ಪಿಂಗಲ ಅಂದ್ರೆ ಹಳದಿ, ಕಂದು ಎಲ್ಲ ಮಿಶ್ರವಾದದ್ದು. ಪ್ರದ್ಯುಮ್ನ ಸ್ವಲ್ಪ ಹರಿತ ಬಣ್ಣ. ನಾರಾಯಣ ಕೆಂಬಣ್ಣ. ಹೀಗೆ ನಾರಾಯಣಂ ಲೋಹಿತಂ ಸ್ಯಾತ್ ಪಂಚರೂಪಾಣಿ ಅಜಯ ಹರವು ಅಂತ ಇದು ಬೃಹದಾರಣ್ಯಕ ಭಾಷ್ಯದ ಮಾತು. ಹೀಗೆ ರೂಪದಲ್ಲಿ ಹಬ್ಯಹನು ಸರ್ವತ್ರದಲ್ಲಿ, ಸರ್ವತ್ರ ಎಲ್ಲ ಕಡೆ ಹಬ್ಕೊಂಡಿದ್ದಾನ ಅವನು. ಕರುಣಾಬ್ಧಿ, ಅವನೇ ಕರುಣಾಶಾಲಿ. 45 ರೂಪದಿ ಲಭ್ಯನಾಗುವನು ಈ ಪರಿಯ ಧೇನಿಸುವ ಭಕ್ತರಿಗೆ. ಹೀಗೆ ತಿಳ್ಕೊಂಡಂತ ಭಕ್ತರಿಗೆ ಅವನು ತನ್ನ ಎಲ್ಲಾ ರೂಪಗಳಿಂದಲೂ ಸಾಕ್ಷಾತ್ಕಾರವನ್ನು ಕೊಡ್ತಾನೆ ಮತ್ತು ಅವರನ್ನ ಉದ್ಧಾರ ಮಾಡ್ತಾನೆ ಅಂತನ್ನುವಲ್ಲಿಗೆ ಹರಿಕಥಾಮೃತಸಾರದ 8ನೇಯ ಮಾತೃಕಾಸಂಧಿ ಏನಿದೆ ಅದರಲ್ಲಿ 21ನೇ ಪದ್ಯದ ಶ್ರವಣ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.